ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ನ್ಯೂಸ್ ಫಸ್ಟ್. ಜ್ಞಾನ ಸಂಗಮ ಎಜುಕೇಶನ್ ಎಕ್ಸ್ಪೋಗೆ ಭರ್ಜರಿ ರೆಸ್ಪಾನ್ಸ್. PU ಬಳಿಕ ಮುಂದೇನು ಅನ್ನೋ ಪ್ರಶ್ನೆಗೆ ಉತ್ತರ ಪಡೆಯಲು ಇವತ್ತೇ ಕೊನೆ ಚಾನ್ಸ್. ಕಲಬುರಗಿಯಲ್ಲಿ ಎಕ್ಸ್ಪೋ ಮುಕ್ತಾಯಕ್ಕೆ ಇನ್ನು ಕೆಲವೇ ಗಂಟೆಗಳು ಮಾತ್ರ ಬಾಕಿ. ಜಮ್ಮು ಕಾಶ್ಮೀರದ ರಾಮ್ಬನ್ನಲ್ಲಿ ಮೇಘಸ್ಫೋಟ, ಭಾರೀ ಮಳೆ. ಪ್ರವಾಹದಲ್ಲಿ ಕೊಚ್ಚಿ ಹೋದ ಮನೆಗಳು, 3ರಿಂದ 5 ಮೃತಪಟ್ಟ ಶಂಕೆ. 100ಕ್ಕೂ ಹೆಚ್ಚು ಜನರ ರಕ್ಷಣೆ. ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಭೂಕುಸಿತ. ಜನಿವಾರ ತೆಗೆಸಿದವರ ಮನಸ್ಥಿತಿ ಸರಿಯಿಲ್ಲ. ಲಿಖಿತ ರೂಪದಲ್ಲಿ ದೂರು ಕೊಟ್ಟರೆ ಅವರ ವಿರುದ್ಧ ಕ್ರಮ. ಧಾರವಾಡದಲ್ಲಿ ಪರೀಕ್ಷೆ ಬರೆಯಲು ಜನಿವಾರ ತೆಗೆಸಿದ ಘಟನೆ ಬಗ್ಗೆ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ. ಶಿವಾನಂದ ಪಾಟೀಲ್, MB ಪಾಟೀಲ್ ನಡುವೆ ವಾದ ನಡೆದಿಲ್ಲ. ಜಾತಿ ಜನಗಣತಿಗೆ ಸಂಪುಟದಲ್ಲಿ ಯಾರೂ ವಿರೋಧ ಮಾಡಿಲ್ಲ. ಸಂಪೂರ್ಣ ಚರ್ಚೆ ಬಳಿಕ ಪ್ರತಿಕ್ರಿಯಿಸುತ್ತೇನೆ ಅಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಶುಕ್ರವಾರದ ಸೋಲಿನ ಸೇಡನ್ನ ಭಾನುವಾರ ತೀರಿಸಿಕೊಳ್ಳುತ್ತಾ ತವರಲ್ಲಾದರೂ ತಪ್ಪುಗಳನ್ನ ತಿದ್ದಿಕೊಂಡು ಪಂಜಾಬ್ ತಂಡವನ್ನ ಅದರ ನೆಲದಲ್ಲೇ ಸೋಲಿಸಲು ಸಿದ್ಧತೆ. ಕೆಲವೇ ಕ್ಷಣಗಳಲ್ಲಿ RCB ವರ್ಸಸ್ ಪಂಜಾಬ್ ಹೈ ವೋಲ್ಟೇಜ್ ಪಂದ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.